ಕೊಡ್ತಾನೆ. 5 ಮಾರ್ಕ್ಸಿಗೆ ಕೇಳ್ಬೋದು ಆಯ್ತಾ. 5 ಮಾರ್ಕ್ಸಿಗೆ ಇದಕ್ಕೆ ಕೇಳಲ್ಲ, ಎಲ್ಲ ಸೇರಿ ಕೇಳ್ತಾನೆ, ಪಾರ್, ಪ್ರೀಮಿಯಮ್, ಡಿಸ್ಕೌಂಟ್. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇದು ಪ್ರೀಮಿಯಂ ಮ್ಯಾಗ ಆಯ್ತು ಆಯ್ತಾ. ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು, ಡಿಸ್ಕೌಂಟ್ ಮೇಲೆ ಮಾಡೋಣ. ಸೊ ಇಲ್ಲಿ ನೋಡಿ, ಅಶೋಕ್ ಕಂಪನಿ ಇಶ್ಯೂಸ್ ₹80,000 9% ಡಿಬೆಂಚರ್ at a discount of ₹5%. The tax rate is 50%. Compute the cost of debt capital. ನೋಡಿ, ಅಶೋಕ ಕಂಪನಿ ಅವರು ಸೇಮ್ ₹80,000 ₹80,000 9% ಡಿಬೆಂಚರ್. ಸೊ ಇದು 80,000 ಏನಾಗ್ತದೆ, ಪಿ ಆಗ್ತದೆ, ಅಂದ್ರೆ ಫೇಸ್ ವ್ಯಾಲ್ಯೂ ಆಗ್ತದೆ ಆಯ್ತಾ. ಇನ್ನು 9% ಏನಾಗ್ತದೆ, ಟ್ಯಾಕ್ಸ್ ರೇಟ್ ಆಗ್ತದೆ, ಸಾರಿ ಇಂಟ್ರೆಸ್ಟ್ ರೇಟ್ ಆಗ್ತದೆ, ಇಂಟ್ರೆಸ್ಟ್ ರೇಟ್ ಆಗ್ತದೆ. ಇನ್ನು ಡಿಸ್ಕೌಂಟ್ ಐತಿ, ಇಲ್ಲಿ ಡಿಸ್ಕೌಂಟ್ ಇದೇನು, ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್, 5%. ಇನ್ನು ಇದು ಟ್ಯಾಕ್ಸ್ ಎಷ್ಟು, ಟ್ಯಾಕ್ಸ್ ರೇಟ್ 50% ಆಯ್ತಾ. ಸೊ ಈಗ ಫಾರ್ಮುಲಾ ಹಾಕ್ರಿ. ಫಾರ್ಮುಲಾ ಏನೈತಿ, ಸೇಮ್ ಫಾರ್ಮುಲಾ ಬರ್ತದೆ, ಯಾವುದು, ಡಿಸ್ಕೌಂಟಿಗೂ ಸಹ ಸೇಮ್ ಫಾರ್ಮುಲಾ ಬರ್ತದೆ. KD is equal to I divided by P into 1 minus T. ಫಾರ್ಮುಲಾ ಅಪ್ಲಿಕೇಬಲ್ ಮಾಡ್ರಿ. ಎಸ್, ಈಗ ಫಸ್ಟ್ ನಾವು ಬರ್ಕೊಂಡ್ಬಿಡೋಣ ಇಲ್ಲಿ ಒಂದು ಸೈಡಿಗೆ. ಇದು ಈಸಿ ಆಗ್ತದೆ, ಬರ್ಕೊಂಡ್ರೆ ನಿಮ್ಗೆ ಏನಾಗ್ತದೆ, ಹೆಲ್ಪ್ ಆಗ್ತದ. ಎಸ್, ಹೌದಾ. ಸೊ ಇಲ್ಲಿ ನೋಡ್ರಿ, ಐ ಫಸ್ಟ್ ಏನು ಬೇಕು ನಮ್ಗೆ, ಐ ಈಸ್ ಈಕ್ವಲ್ ಟು ಎಷ್ಟು ಪರ್ಸೆಂಟ್ ಹೇಳಿದೆ, 9% ಅಂತ ಹೇಳಿದಾನ. ಯಾವುದ್ರ ಮೇಲೆ, ಫೇಸ್ ವ್ಯಾಲ್ಯೂ ಮ್ಯಾಗ 9% ಹಾಕ್ಬೇಕು. 80,000 ಇಂಟು 9 ಡಿವೈಡೆಡ್ ಬೈ 100 ಎಷ್ಟು ಬರ್ತದೆ ನೋಡ್ರಿ, ಸೇಮ್ ಬರ್ತದೆ. ಎಷ್ಟು, 80,000 ಇಂಟು 9 ಡಿವೈಡೆಡ್ ಬೈ 100 ಮಾಡಿದಾಗ 7,200 ಬರ್ತದೆ, ಹೌದಾ. ನೋಡ್ರಿ, 80,000 ಇಂಟು 9 ಡಿವೈಡೆಡ್ ಬೈ 100 7,200 ಇದೇನು ಇಂಟ್ರೆಸ್ಟ್. ಇನ್ನು ನೆಕ್ಸ್ಟ್ ಪಿ ನೋಡ್ರಿ, ಪಿ ಇಸ್ ಈಕ್ವಲ್ ಟು ಪಿ ಎಷ್ಟು ಕೊಟ್ಟಿದ್ದಾನ, ಫೇಸ್ ವ್ಯಾಲ್ಯೂ 80,000 ಕೊಟ್ಟಿದ್ದಾನ. 80,000 ಪಿ ಕೊಟ್ಟಾಗ, ಬಟ್ ಇದೇನು ಪ್ರಾಬ್ಲಮ್ ಯಾವುದ್ರಲ್ಲಿ ಐತಿ, ಡಿಸ್ಕೌಂಟಲ್ಲಿ ಐತಿ. ಡಿಸ್ಕೌಂಟಲ್ಲಿ ಇದ್ದಾಗ ನಾವೇನು ಮಾಡ್ತೀವಿ, ನೆಟ್ ಪ್ರೊಸೀಡ್ ಮಾಡ್ರಿ. ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್ ಮೈನಸ್ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ದಾನ, ಇಲ್ಲ. ಹಾಗಾಗಿ ಫೇಸ್ ವ್ಯಾಲ್ಯೂ ಎಷ್ಟು, 80,000 80,000 ಮೈನಸ್ ಐತಿ, ಮೈನಸ್ ಡಿಸ್ಕೌಂಟ್ ಅದು ಎಷ್ಟು ಪರ್ಸೆಂಟ್ ಹೇಳಿದಾನ, 5% ಅಂತ ಹೇಳಿದಾನೆ. ಯಾವುದ್ರ ಮೇಲೆ, 80,000 ಮೇಲೆ. ಮಾಡ್ರಪ್ಪ, 80,000 ಇಂಟು 5 ಡಿವೈಡೆಡ್ ಬೈ 100 ಎಷ್ಟು ಬರುತ್ತೆ ಡಿಸ್ಕೌಂಟ್, 80,000 ಇಂಟು 5 ಡಿವೈಡೆಡ್ ಬೈ 100 ಎಷ್ಟು ಬರುತ್ತೆ, 4,000 ಬರುತ್ತೆ. 4,000 ಏನು ಡಿಸ್ಕೌಂಟ್. 4,000 ಹೆಂಗೆ ಬಂತು, ಇಲ್ಲಿ ಬ್ರ್ಯಾಕೆಟಲ್ಲಿ ಐತಿ. ಸೊ ಮೈನಸ್ ಮಾಡ್ರಿ, 80,000 ಮೈನಸ್ 4,000 80,000 ಮೈನಸ್ 4,000 ಎಷ್ಟು ಬರ್ತದೆ, 76,000 ಓಕೆ, 76,000 ಬರ್ತದ ಪಿ. ಸೊ ಇನ್ನು ಟಿ ಕೊಟ್ಟಿದ್ದಾನೆ, ಟಿ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್, 50%. ಆರ್ ಹೆಂಗೆ ಬರಿತೀವಿ ಇದನ್ನು, 5 ಡಿವೈಡೆಡ್ ಬೈ 50 ಡಿವೈಡೆಡ್ ಬೈ 100 ಮಾಡಿದಾಗ 0.5 ಬರ್ತದೆ, 0.5. ಸೊ ಈಗ ನಮಗೆ ಏನೇನು ಕೊಟ್ಟಿದ್ದಾನೆ ಅದನ್ನು ಒಂದು ಸೈಡ್ ಬರ್ಕೊಂಡ್ಬಿಟ್ವಿ. ಮೊದಲು ನಾವು ಇಂಟ್ರೆಸ್ಟ್ ಎಷ್ಟು ನೋಡ್ರಿ, 7,200. ಟಿಯನ್ನು ಹೆಂಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಡಿಸ್ಕೌಂಟ್ ಕೊಟ್ಟಾಗ ಫೇಸ್ ವ್ಯಾಲ್ಯೂ ಜೊತೆ ಮೈನಸ್ ಮಾಡಬೇಕು. ಎಸ್, ಸೊ ಮಾಡಿದಾಗ ಎಷ್ಟು ಬಂತು, 76,000 ಬಂತು. ಟ್ಯಾಕ್ಸನ್ನು 0.5 ಕನ್ವರ್ಟ್ ಮಾಡಿದ್ವಿ. ಸೊ ಈಗ ಏನು ಮಾಡ್ಬೇಕು ಸರ್, ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತಾ ಹೋಗ್ರಿ. KD is equal to I ನೋಡ್ರಿ, I ಎಷ್ಟು, ಇಂಟ್ರೆಸ್ಟು 7,200 ಡಿವೈಡೆಡ್ ಬೈ P, ಫೇಸ್ ವ್ಯಾಲ್ಯೂ 76,000 1 ಮೈನಸ್ ಟಿ ಐತಿ, 1 ಮೈನಸ್ ಟಿ ಎಷ್ಟು, 0.5. ಸೊ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. 7,200 divided by 76,000 ಎಷ್ಟು ಬರ್ತದೆ, 0.0947 ಆಯ್ತಾ. ಇನ್ನು 1 ಮೈನಸ್ ಟಿ ಮಾಡ್ರಿ, ಇಲ್ಲಿ 1 ಮೈನಸ್ 0.5 ಬರ್ತದೆ, 0.5. ಈಗ ಮಾಡಿ
0.0947 ಇಂಟು 0.5 ಎಷ್ಟಾಗ್ತದೆ? 0.0473. ಓಕೆ, ಸೊ ಇದನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಬೇಕಂದ್ರೆ ಇಂಟು 100 ಮಾಡ್ಕೊಳ್ರಿ. ಎಷ್ಟು ಬರ್ತದೆ ನೋಡ್ರಿ, ಇಂಟು 100 ಮಾಡಿದಾಗ 4.735. ಓಕೆ, 4.735 ಬರ್ತದೆ. ಇದೇನು ಪರ್ಸೆಂಟ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. KD is equal to 4.735. ಸೊ ಈಗ ನಾವು ಏನ್ ಮಾಡಿದ್ವಿ, ಪಾರ್ ಅಲ್ಲಿ ಬಿಡಿಸಿದ್ವಿ, ಪ್ರೀಮಿಯಂ ಅಲ್ಲಿ ಬಿಡಿಸಿದ್ವಿ, ಹಾಗೆ ಡಿಸ್ಕೌಂಟ್ ಅಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಬಿಡಿಸಿದ್ವಿ. ಈಗ ಏನ್ ಮಾಡೋಣ ಸರ್, ನಿಮ್ಗೆ 5 ಮಾರ್ಕ್ಸ್ ಯಾವ ರೀತಿ ಕೇಳಬಹುದು ಅಂತಂದ್ರೆ, ಮೂರನ್ನ ಕಂಬೈನ್ ಮಾಡಿ ಕೇಳ್ತಾನೆ. ಈ ರೀತಿ ಕೇಳಬಹುದು, ಆಯ್ತಾ? ಯಾವ ರೀತಿ ಸರ್? ಇದು ನೋಡ್ರಿ, ಎ ಕಂಪನಿ ಇಶ್ಯೂಸ್ 12% ಡಿಬೆಂಚರ್ಸ್, 12%. ಇದೇನು ರೇಟ್ ಆಫ್ ಇಂಟ್ರೆಸ್ಟ್ ರೇಟ್, ಯಾವ್ದ್ರದ್ದು? ಇಂಟ್ರೆಸ್ಟ್ ರೇಟ್ ಆಫ್ rupees 6 lakh. ಇದು ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎಷ್ಟು? 6 lakh ಕೊಟ್ಟಿದ್ದಾನೆ ಫೇಸ್ ವ್ಯಾಲ್ಯೂ. ದ ಕಂಪನಿ ಈಸ್ ಇನ್ 50% ಟ್ಯಾಕ್ಸ್ ಬ್ರಾಕೆಟ್. ಇದೇನು? ಟ್ಯಾಕ್ಸ್ ರೇಟ್ ಕೊಟ್ಟಾನ, ಹೌದಾ? ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಡೆಪ್ಟ್ ಇಫ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಪಾರ್, ಡಿಸ್ಕೌಂಟ್, ಪ್ರೀಮಿಯಂ. ಸೊ ನೋಡ್ರಿ, 3 ಕೇಸಸ್ಗಳನ್ನು ಕೊಟ್ಟು ನಿಮ್ಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ ಅಂತ ಹೇಳಿ ಕೊಡ್ತಾನ. ಸೊ ಫಸ್ಟ್ ಒಂದೊಂದಾಗಿ ನಾವು ಬಿಡಿಸ್ಕೊಂಡು ಹೋಗ್ಬೇಕು. ಯಾವ್ದು ಬಿಡಿಸ್ಬೇಕು? ಮೊದಲು ಪಾರ್, ಹೌದಾ? ಸೊ ಬರೀರಿ. ಫಸ್ಟ್ ಒನ್, if issued at par, ಪಾರ್ ಅಲ್ಲಿ ಇಶ್ಯೂ ಮಾಡಿದಾಗ ಎಷ್ಟು ಬರ್ತದ? ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದಾಗ ಎಷ್ಟು ಬರ್ತದ? ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದಾಗ ಎಷ್ಟು ಬರ್ತದ? ಮೂರನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದ, ಹೌದಾ? ಸೊ ನಾವು ಈಗ ಸಿಂಗಲ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಇದನ್ನೇ ನಾವೇನ್ ಮಾಡ್ತೀವಿ? ಕಂಬೈನ್ ಮಾಡ್ತಾ ಇದೀವಿ. ಸೊ ಫಾರ್ಮುಲಾ ಏನಾಗ್ತದೆ? ಸೇಮ್ ಇದೇ ಬರ್ತದೆ. ಯಾವುದು? KD, ಹೌದಾ? KD is equal to 1 divided by P, I divided by P into 1 minus T. ಹೌದಾ? ಎಸ್. ಸೊ ಈಗ ಫಸ್ಟ್ ನೋಡ್ರಿ, ಎಲ್ಲ ಬರ್ಕೊಂಬಿಟ್ರಿ ಒಂದ್ಸರಿ. ಏನಿದೆ ಸರ್? ಇಲ್ಲಿ ನೋಡ್ರಿ, ಇಂಟ್ರೆಸ್ಟ್. ಫಸ್ಟ್ ನಮ್ಗೇನ್ ಬೇಕು? ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ? 12% ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾನೆ. ಎಷ್ಟ್ರ ಮ್ಯಾಗ? ಫೇಸ್ ವ್ಯಾಲ್ಯೂ ಮ್ಯಾಗ, 6 ಲಕ್ಷದ ಮ್ಯಾಗ. 6 ಲಕ್ಷ ಇಂಟು 12 divided by 100. 12 divided by 100 ಮಾಡ್ರಿ, ಎಷ್ಟು ಬರ್ತದೆ ನೋಡ್ರಿ? 6 lakh ಇಂಟು 12 divided by 100 ಎಷ್ಟು ಬರ್ತದೆ? 72,000 ಬಂತು. 72,000 ಏನಿದು? ಇಂಟ್ರೆಸ್ಟ್. 72,000 ಏನು? ಇಂಟ್ರೆಸ್ಟ್. ಇನ್ನು ಪಿ ಅನ್ನ ಕ್ಯಾಲ್ಕುಲೇಷನ್ ಮಾಡ್ರಿ. ಫಸ್ಟ್ ಪಿ ಬರುತ್ತೆ ಎದ್ರಾಗ? ಪಾರಲ್ಲಿ ಪಿ ಏನ್ ಬರ್ತದ? ಸೇಮ್ 6 lakh ಬರ್ತದ. ಸೇಮ್ ಎಷ್ಟು ಬರ್ತದ? 6 lakh ಬರ್ತದ. ಡಿಸ್ಕೌಂಟ್ ಅಲ್ಲಿ ಮೈನಸ್ ಆಗ್ತದ, ಪ್ರೀಮಿಯಂ ಅಲ್ಲಿ ಪ್ಲಸ್ ಆಗ್ತದ, ಹೌದಾ? ಬಟ್ ಇಲ್ಲಿ ಪಾರಲ್ಲಿ ಇದ್ದಾಗ ಸೇಮ್ 6 lakh ಬರ್ತದ. ಇನ್ನು ಟ್ಯಾಕ್ಸ್ ಎಷ್ಟಿದೆ ಬರ್ಕೊಳ್ರಪ್ಪ. ಟ್ಯಾಕ್ಸ್ ರೇಟ್ ಎಷ್ಟು? 50% ಅಂತ ಹೇಳಿದಾನ. 50%, ಆರ್ ಇದನ್ನು ನಾವು ಹೆಂಗ್ ಬರಿತೀವಿ? 50 divided by 100 ಎಷ್ಟು ಬರ್ತದೆ? 0.5. ಓಕೆ, ಸೊ ಈಗ ನಾವು ಬರ್ಕೊಂಡ್ವಿ. ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ರಿ. ಪಿ ಸಿಕ್ತು, ಟ್ಯಾಕ್ಸ್ ರೇಟ್ ಐತಿ, ಐತಿ. ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ರಿ, ಪ್ರಾಬ್ಲಮ್ ಅನ್ನ ಮುಗಿಸ್ಬಿಟ್ರಿ. ಸೊ ಫಸ್ಟ್ ನೋಡ್ರಿ, KD is equal to I. ಇಂಟ್ರೆಸ್ಟ್ ಎಷ್ಟಿದೆ? 72,000, 72,000 ಡಿವೈಡೆಡ್ ಬೈ ಪಿ ಎಷ್ಟಿದೆ? 6 lakh, 6 ಲಕ್ಷ, 6 lakh, ಆಯ್ತಾ? ಇಂಟು 1 minus T. 1 minus T ಎಷ್ಟು? 0.5. ಸೊ ಸಿಂಪ್ಲಿಫೈ ಮಾಡ್ತಾ ಬರ್ರಿ. 72,000 divided by 6 lakh. ಎಷ್ಟಾಗ್ತದೆ? 0.5.
0.12 ಆಯ್ತಾ ಇಂಟು 1 ಮೈನಸ್ ಟಿ ಮಾಡಿದ್ರೆ 1 ಮೈನಸ್ 0.5 ಎಷ್ಟು ಬರುತ್ತೆ 0.5 ಸಿಂಪ್ಲಿಫೈ ಮಾಡಿ 0.12 ಇಂಟು 0.5 0.06 ಆರ್ ಇದನ್ನು ನಾವು ಪರ್ಸೆಂಟೇಜಲ್ಲಿ ಬೇಕಂದ್ರೆ ಯಾವ ರೀತಿ ಬರಿತೀವಿ ಇಂಟು 100 ಮಾಡಿಬಿಡ್ತೀವಿ ಇದಕ್ಕೆ ಎಷ್ಟು ಇಂಟು 100 ಮಾಡಿದಾಗ ನಮ್ಗೆ ಪರ್ಸೆಂಟೇಜಲ್ಲಿ ಸಿಗ್ತದೆ ಇಂಟು 100 6% ಎಷ್ಟು 6% ಯಾವಾಗ ಇಶ್ಯೂಡ್ ಎಟ್ ಪಾರಲ್ಲಿ ಇಫ್ ಇಶ್ಯೂಡ್ ಎಟ್ ಪಾರಲ್ಲಿ ಇಶ್ಯೂ ಮಾಡಿದಾಗ ನಮ್ಗೆ ಎಷ್ಟು ಸಿಕ್ತು KD is equal to 6%. KD is equal to percentage ಸಿಕ್ತು ಓಕೆ ಇನ್ನು ನೆಕ್ಸ್ಟ್ ಸೆಕೆಂಡ್ ಕೇಸಸ್ ನೋಡ್ರಿ ಸೆಕೆಂಡ್ ಕೇಸಲ್ಲಿ ನೋಡ್ರಿ 10% ಡಿಸ್ಕೌಂಟ್ ಕೊಟ್ಟಾನ ಹೌದಾ 10% ಡಿಸ್ಕೌಂಟ್ ಕೊಟ್ಟಾನ ಬರೀರಪ್ಪ ಸೆಕೆಂಡ್ ಕೇಸ್ ಇಫ್ ದ ಡಿಬೆಂಚರ್ಸ್ are issued at 10% discount 10% ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದಾಗ ಎಷ್ಟಾಗ್ತದ ಅಂತ ಹೇಳ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಫಸ್ಟ್ ಫಾರ್ಮುಲಾ ಏನು ಬರ್ತದೆ ಸೇಮ್ ಬರ್ತದೆ ಬಟ್ ಡಿಸ್ಕೌಂಟ್ ಅಲ್ಲಿ ಇದ್ದಾಗ ನಾವು ಫೇಸ್ ವ್ಯಾಲ್ಯೂ ಅಲ್ಲಿ ಏನು ಮಾಡಬೇಕಾಗ್ತದೆ ಮೈನಸ್ ಮಾಡಬೇಕಾಗ್ತದೆ ಎಸ್ ಓಕೆ ಸೊ ಫಾರ್ಮುಲಾ ಈಗ ಫಸ್ಟ್ ನೋಡ್ರಿ KD is equal to I ಐತಿ ಇಂಟ್ರೆಸ್ಟ್ ಐತಿ ಸೊ ಇಂಟ್ರೆಸ್ಟ್ ಆಲ್ರೆಡಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ ಎಷ್ಟು 72,000 ಹೌದಾ 72,000 72,000 ಓಕೆ ಡಿವೈಡೆಡ್ ಬೈ ಪಿ ಐತಿ ಇಲ್ಲಿ ಪಿ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ ಯಾಕೆ ಪಾರಲ್ಲಿ ನಾವು ಏನು ತೊಗೊಂಡ್ವಿ ಪಿ ಡೈರೆಕ್ಟ್ 6 ಲ್ಯಾಕ್ ತೊಗೊಂಡಿವಿ ಹೌದಾ ಫೇಸ್ ವ್ಯಾಲ್ಯೂ ತೊಗೊಂಡ್ವಿ ಬಟ್ ಇಲ್ಲಿ ಡಿಸ್ಕೌಂಟ್ ಆಗಿದೆ ಸೊ ಪಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಡಿಸ್ಕೌಂಟ್ ಅಲ್ಲಿ ಇದ್ದಾಗ ಪಿ ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್ ಮೈನಸ್ ಫ್ಲೋಟೇಷನ್ ಕಾಸ್ಟ್ ಏನಾದ್ರು ಕೊಟ್ಟಾನ ಏನು ಕೊಟ್ಟಿಲ್ಲ ಸರ್ ಹಂಗಾರೆ ಡೈರೆಕ್ಟ್ ಆಗಿ ಫೇಸ್ ವ್ಯಾಲ್ಯೂ ಎಷ್ಟೈತಿ 6 ಲ್ಯಾಕ್ ಐತಿ 6 ಲಕ್ಷ ಹೌದಾ ಮೈನಸ್ ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಅಂತ ಹೇಳಿದಾನೆ 10% ಡಿಸ್ಕೌಂಟ್ ಅಂತ ಹೇಳಿದಾನೆ ಹೌದಾ ಸೊ 10% ಮಾಡ್ರಿ ಯಾವ್ದ್ರ ಮೇಲೆ ಮಾಡಬೇಕು 6 ಲ್ಯಾಕ್ ಮೇಲೆ 6 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಎಷ್ಟಾಗ್ತದೆ ನೋಡ್ರಿ ಹೊರಗಡೆ ಹಚ್ಚಿರಿ 6 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 60,000 60,000 ಇದೇನು ಡಿಸ್ಕೌಂಟ್ ಸೊ ಲೆಸ್ ಮಾಡ್ರಿ 6 ಲ್ಯಾಕ್ ಮೈನಸ್ 60,000 5,40,000 ಬಂತು 5,40,000 ಬಂತು ಹೌದಾ ಸೊ ಇದೇನು ಪಿ ಇಲ್ಲಿ ಪಿ ಚೇಂಜ್ ಆಗ್ತದೆ ಹೌದಾ ಪಿ ಏನಾಗ್ತದೆ ಇಲ್ಲಿ ಡಿಸ್ಕೌಂಟ್ ಅಲ್ಲಿ ಪಿ ಇದ್ದಾಗ ಚೇಂಜ್ ಆಗ್ತದೆ 5,40,000 ಎಷ್ಟು ಬರ್ತದ 5,40,000 ಎಸ್ ಇದೇನೋ ನಮ್ದು ಪಿ ಏನಾಯ್ತದು 5,40,000 ಓಕೆ ಡನ್ ಈಗ ನೋಡ್ರಿ ಪಿ ಎಷ್ಟು ಬಂತು 5,40,000 ಇನ್ನು 1 ಮೈನಸ್ ಟಿ ಐತಿ 1 ಮೈನಸ್ ಟಿ ಎಷ್ಟಿತ್ತು ಟಿ ಸೇಮ್ ಐತಿ 0.5 ಟಿ ಎಷ್ಟಿತ್ತು 50% ಐತಿ ಪರ್ಸೆಂಟೇಜ್ ಹೌದಾ ಸೊ 50% ನಾವು ಕನ್ವರ್ಟ್ ಮಾಡಿ ಬರ್ದಾಗ 0.5 ಆಗ್ತದೆ ಓಕೆ ಡನ್ ಈಗ ನೋಡ್ರಿ ಟಿ ಹಾಕಿದ್ರಿ ಈಗ ಸಿಂಪ್ಲಿಫೈ ಮಾಡ್ತಾ ಬರ್ರಿ KD is equal to 72,000 divided by 5,40,000 ಎಷ್ಟು ಬರ್ತದೆ 0.133 ಓಕೆ 1 ಮೈನಸ್ ಟಿ ಮಾಡಿ 1 ಮೈನಸ್ 0.5 ಬರುತ್ತೆ ಸಿಂಪ್ಲಿಫೈ ಮಾಡ್ರಿ KD is equal to
0.133 ಇಂಟು 0.5 ಎಷ್ಟು ಬರುತ್ತೆ? 0.6 ಸಾರಿ 0.06 0.0665. ಓಕೆ, ಇದನ್ನ ಪರ್ಸೆಂಟೇಜಲ್ಲಿ ಬೇಕಂದ್ರೆ ಏನು ಮಾಡ್ತೀವಿ ನಾವು? ಇಂಟು 100 ಮಾಡ್ತೀವಿ. KD is equal to ಫೈನಲ್ ಆನ್ಸರ್ ಇಂಟು 100 ಮಾಡಿ ಎಷ್ಟು ಬರುತ್ತಾ? 6.65%. This is the final answer. KD is equal to 6.65%. ಓಕೆ, ಇದೇನಾಗ್ತದೆ? ಫೈನಲ್ ಆನ್ಸರ್ ಆಗ್ತದೆ. ಇದು ಯಾವಾಗ? ಸೆಕೆಂಡ್ ಕೇಸ್. ಯಾವುದಿದು? ಡಿಸ್ಕೌಂಟ್. ಈಗ ಲಾಸ್ಟ್ ಕೇಸ್ ಐತೆ ನೋಡಿ, ಯಾವುದು? ಪ್ರೀಮಿಯಂ ಅಲ್ಲಿ 10% ಪ್ರೀಮಿಯಂ. ಸೇಮ್ ಕ್ವಶನ್ನೇ ಪ್ರೀಮಿಯಂ ಅಲ್ಲಿ ಬಿಡಿಸೋದು. ಎಸ್, ಥರ್ಡ್ ಕೇಸ್. ಇದೊಂದು ಆದರೆ ಮುಗಿತು, ಕ್ಲೋಸ್ ಆಗ್ತದ. ಓಕೆ, ಥರ್ಡ್ ಕೇಸ್ ಬರೀರಿ. ಇಫ್ debentures are issued at 10% premium, ಡಿಬೆಂಚರ್ಸ್ ಅನ್ನ 10% ಪ್ರೀಮಿಯಂ ಅಲ್ಲಿ ಮಾಡಿದಾಗ ಎಷ್ಟು ಬರ್ತದೆ? ಓಕೆ, ಸೊ ಫಾರ್ಮುಲಾ ಅಪ್ಲೈ ಮಾಡಿ. ಸೇಮ್ ಫಾರ್ಮುಲಾ ಅಪ್ಲೈ ಆಗ್ತದ, ಫೇಸ್ ವ್ಯಾಲ್ಯೂ ಅಲ್ಲಿ ಚೇಂಜ್ ಆಗ್ತದ, ಮತ್ತೇನಿಲ್ಲ. ಆಯ್ತಾ? ಫಾರ್ಮುಲಾ ಹಾಕ್ರಿ. KD is equal to I divided by P. ಹೌದಾ? KD equal to I, ಇಂಟ್ರೆಸ್ಟ್ 7200. ಸೇಮ್ ಐತಿ, ಇಂಟ್ರೆಸ್ಟ್ ಏನು ಚೇಂಜ್ ಆಗಲ್ಲ, 7200 ಡಿವೈಡೆಡ್ ಬೈ P. ನೋಡ್ರಿ, P ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಂ ಇದ್ರೆ ಪ್ಲಸ್, ಡಿಸ್ಕೌಂಟ್ ಇದ್ರೆ ಮೈನಸ್, ಪಾರ್ ಇದ್ರೆ ಇಸ್ ಇಕ್ವಲ್ ಟು ಏನಿಲ್ಲ. ಆಯ್ತಾ? ಸೊ ಈಗ ಪ್ರೀಮಿಯಂ ಐತಿ, ಪ್ಲಸ್ ಪ್ರೀಮಿಯಂ ಮೈನಸ್ ಫ್ಲೋಟೇಷನ್ ಕಾಸ್ಟ್, ಬಟ್ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿಲ್ಲ. ಫೇಸ್ ವ್ಯಾಲ್ಯೂ ಎಷ್ಟು? 6 lakh, 6 ಲಕ್ಷ ಪ್ಲಸ್ ಪ್ರೀಮಿಯಂ ಐತಿ. ಪ್ರೀಮಿಯಂ ಯಾವ್ದ್ರ ಮೇಲೆ ಹಾಕಬೇಕು? ಇದೇ 6 lakh ಮೇಲೆ ಹಾಕಬೇಕು. ಹೌದಾ? 6 lakh ಮೇಲೆ ಹಾಕ್ಬೇಕಾ? ಎಷ್ಟು ಪರ್ಸೆಂಟೇಜು? 10% ಪ್ರೀಮಿಯಂ ಅಂತ ಹೇಳಿ. 10 divided by 100. 6 lakh into 10 divided by 100 ಎಷ್ಟು ಬರುತ್ತೆ? 60,000. ಎಸ್, 60,000. ಸೊ ಈಗ 6 lakhಗೆ 60,000 ಅನ್ನ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಎಷ್ಟಾಗ್ತದ? 6,60,000 ಆಗ್ತದೆ. 6,60,000 ಇದೇನು? P. ಆಯ್ತಾ? ಇನ್ನು T ಒಂದೈತೆ. T ಎಷ್ಟು? 50%. ಆರ್ ಇದನ್ನ ಹೆಂಗೆ ಬರೀತೀವಿ? 0.5. ಓಕೆ, ಡನ್. ಸೊ ಈಗ P ಸಿಕ್ತು ನಮ್ಗೆ. ಎಷ್ಟು? 6,60,000. T ಎಷ್ಟು? 0.5. ಬರೀರಿ, ಅಪ್ಲೈ ಮಾಡ್ರಿ. P is equal to P ಎಷ್ಟು? 6,60,000. 1 minus T 1 minus T 0.5. ಸಿಂಪ್ಲಿಫೈ ಮಾಡ್ರಿ. 7,200 ಸಾರಿ 72,000 ಆಗ್ತದೆ. ಅದು I ನೋಡ್ರಿ, ಚೆಕ್ ಮಾಡ್ರಿ. I is equal to ಎಷ್ಟು? 72,000 ಐತಿ. 7,200 ಅಲ್ಲ, 72,000 divided by 6,60,000 ಎಷ್ಟಾಗ್ತದೆ? 0.109 ಇಂಟು 1 minus T ಮಾಡ್ರಿ. 1 minus 0.5 ಬರುತ್ತೆ. ಎಷ್ಟು ಬರುತ್ತೆ? 0.5 ಬರ್ತದೆ. ಓಕೆ, ಸೊ ಈಗ 0.109 ಇಂಟು 0.5 ಎಷ್ಟಾಗ್ತದೆ? 0.0
0.05454. ಓಕೆ 545. ಇದನ್ನು ಪರ್ಸೆಂಟೇಜಲ್ಲಿ ಬೇಕಾ ಇಂಟು 100 ಮಾಡಿರಿ, ಇಂಟು 100 ಮಾಡಿರಿ, ಇಂಟು 100 ಎಷ್ಟು ಬರ್ತಾ 5.45%. AD is equal to 5.45%. Okay, this is the final answer. ಸೊ ಈಗ ಅಟ್ ಪಾರ್ ಅಲ್ಲಿ ಎಷ್ಟಾಯ್ತು, ಅಟ್ ಪ್ರೀಮಿಯಂ ಅಲ್ಲಿ ಎಷ್ಟಾಯ್ತು ಒಂದ್ಸರಿ ಬರೆದು ಬಿಡ್ರಿ. ಸೊ ಕಾಸ್ಟ್ ಆಫ್ ಡೆಪ್ಟ್ at par, at premium, at discount. So at par ಅಲ್ಲಿ ಎಷ್ಟಾಯ್ತು, at premium ಅಲ್ಲಿ ಎಷ್ಟು, at discount ಅಲ್ಲಿ ಎಷ್ಟು. ಸೊ at par ಅಲ್ಲಿ ಎಷ್ಟಿದೆ ಪರ್ಸೆಂಟೇಜ್ ನೋಡ್ರಿ, ಫೈನಲ್ ಕನ್ಕ್ಲೂಷನ್ ಇದು 6%. par ಅಲ್ಲಿ ಎಷ್ಟು 6%. at premium ಅಲ್ಲಿ ಎಷ್ಟು, at premium ಇಲ್ಲಿ ಐತಿ ಎಷ್ಟು 5.45%. at discount ಅಲ್ಲಿ ಎಷ್ಟಾಯ್ತು, at discount ಅಲ್ಲಿ 6.65%. Okay, this is the conclusion, this is the final answer. So in the next class ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ ಇನ್ನೊಂದಿಷ್ಟು ಪ್ರಾಬ್ಲಮ್ ಜೊತೆಗೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್, ಟೇಕ್ ಕೇರ್.